ಬೆಂಗಳೂರಿನ ಯಶವಂತಪುರ ಪೊಲೀಸರು ಖತರ್ನಾಕ್ ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಖದೀಮರು ಮಾಡೋದು ತಾಮ್ರದ ಕಳ್ಳತನ, ಓಡಾಟ ಮಾತ್ರ ವಿಮಾನದಲ್ಲಿ. ಅಷ್ಟೇ ಅಲ್ಲ, ಕಳ್ಳತನ ಮಾಡೋದಕ್ಕೆ ಯೂನಿಫಾರ್ಮ್ ಅನ್ನ ಕೂಡ ಹೊಲಿಸಿಕೊಂಡಿದ್ದಾರೆ. ಬೆಂಗಳೂರು ಯಶವಂತಪುರ ಪೊಲೀಸರು ಈ ಖತರ್ನಾಕ್ ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಮಾನದಲ್ಲಿ ಬಂದು ಕಾಪರ್ ವೈರ್ ಕಳ್ಳತನ ಮಾಡ್ತಾ ಇದ್ರು ಆರೋಪಿಗಳು. ಉತ್ತರ ಪ್ರದೇಶ ಮೂಲದ ಮೂವರು ಖತರ್ನಾಕ್ ಖದೀಮರು ರವಿ ಚೌಹಾಣ್, ಸಂದೀಪ್ ಹಾಗೂ ಸೈಯದ್ ಜಾಹೇದ್ ಬಂಧಿತರು. ಕದಿಯೋದು ತಾಮ್ರವನ್ನ, ಓಡಾಟ ಮಾತ್ರ ವಿಮಾನದಲ್ಲಿ. ಸಿಸಿಟಿವಿ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕಳ್ಳತನ ಮಾಡ್ತಾ ಇರುವಂತಹ ಸಂದರ್ಭದ ಸಿಸಿಟಿವಿ ದೃಶ್ಯ ಇದು. ವಿಮಾನದಲ್ಲಿ ಬಂದು ಕಾಪರ್ ವೈರ್ ಅನ್ನ ಕದೀತಾ ಇದ್ರು ರವಿ ಚೌಹಾಣ್, ಸಂದೀಪ್ ಹಾಗೂ ಸೈಯದ್. ಈ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿಎಸ್ಎನ್ಎಲ್ ಮಾಡ್ಯೂಲ್ ಕಾಪರ್ ವೈರ್ ಮಾತ್ರ ಈ ಖದೀಮರು ಕದಿಯೋದು. ಬಿಎಸ್ಎನ್ಎಲ್ ಸಿಬ್ಬಂದಿ ರೀತಿಯಲ್ಲೇ ಬರ್ತಾರೆ. ಅವರ ಯೂನಿಫಾರ್ಮ್ ಅನ್ನ ಧರಿಸಿಕೊಂಡು ಅವರ ಮಾದರಿಯಲ್ಲಿಯೇ ಬಂದು ಕಳ್ಳತನ ಮಾಡ್ತಾ ಇದ್ರು ಆರೋಪಿಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಳ್ಳತನದ ಸಿಸಿಟಿವಿ ದೃಶ್ಯ ಲಭ್ಯ ಇದೆ. ಆ ದೃಶ್ಯವನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಕಳ್ಳತನ ಮಾಡೋದಕ್ಕೆ ನೀಲಿ ಬಣ್ಣದ ಯೂನಿಫಾರ್ಮ್ ಅನ್ನ ಆರೋಪಿಗಳು ಹೊಲಿಸ್ಕೊಂಡಿದ್ರು. ಅದೇ ಯೂನಿಫಾರ್ಮ್ ಅನ್ನ ಧರಿಸ್ಕೊಂಡು ಬಂದು ತಮ್ಮ ಕೆಲಸ ಮುಗಿಸಿ ಹೋಗ್ತಾ ಇದ್ರು. ಟೆಲಿಫೋನ್ ಸಿಬ್ಬಂದಿ ರೀತಿ ಡ್ರೆಸ್ ಅನ್ನ ಧರಿಸಿ ರಿಪೇರಿ ನೆಪದಲ್ಲಿ ಕಳ್ಳತನ ಮಾಡ್ತಾ ಇದ್ರು. ಕಳ್ಳತನದ ನಂತರ ಟ್ರೈನ್ನಲ್ಲಿ ವಸ್ತುಗಳನ್ನ ಹಾಕಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣೆಗೆ ಬಿಎಸ್ಎನ್ಎಲ್ ಸಿಬ್ಬಂದಿ ದೂರು ಕೊಟ್ಟಿದ್ದಾರೆ. ಪೊಲೀಸರಿಂದ ದೂರು ದಾಖಲಾಗಿದೆ. ಸಿಸಿಟಿವಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಯಾವ ರೀತಿ ಕಳ್ಳತನ ಮಾಡ್ತಾ ಇದ್ರು, ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಬಯಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಿದು ಕಳ್ಳತನ ಮಾಡೋದು ತಾಮ್ರ, ಆದ್ರೆ ಓಡಾಟ ಮಾತ್ರ ವಿಮಾನದಲ್ಲಿ? ಹೇಗೆ ಗೊತ್ತಾಯ್ತು ಇವರ ಕಳ್ಳತನ ಬಯಲಿಗೆ ಬಂದಿದೆ ಹೇಗೆ? ಇನ್ನ ಈ ಮೂವರು ಆರೋಪಿಗಳು ಏನಿದ್ದಾರೆ, ಇವರು ಮೂಲತಃ ಉತ್ತರ ಪ್ರದೇಶ ಮೂಲದವರು. ಈ ಏನ್ ಬಿಎಸ್ಎನ್ಎಲ್ ನಲ್ಲಿ ಪದೇ ಪದೇ ಬಿಎಸ್ಎನ್ಎಲ್ ಕಂಪ್ನಿ ಒಂದಷ್ಟು ಸಿಬ್ಬಂದಿಗಳು ಬಂದು ಪದೇ ಪದೇ ಪೊಲೀಸ್ ಠಾಣೆಗಳಿಗೆ ಅಲಿತಾ ಇದ್ರು. ನಮ್ಮ ಮಾಡ್ಯೂಲ್ಗಳು ಮತ್ತೆ ಕಾಪರ್ ವೈರ್ ಕಳ್ತನ ಆಗ್ತಿದೆ ಅಂತೇಳಿ. ಅದರಲ್ಲೂ ಈ ಬೆಂಗಳೂರಿನಲ್ಲಿ ಫುಟ್ಪಾತ್ ನಲ್ಲಿ ಒಂದಷ್ಟು ಮಾಡ್ಯೂಲ್ಗಳನ್ನ ಹಾಕಿರ್ತಾರೆ. ನೀವು ಟೆಲಿಫೋನ್ ಸಿಬ್ಬಂದಿ ಅಲ್ಲಿ ಬಂದು ರಿಪೇರಿ ಮಾಡುವಂತದ್ದು, ಏನಾದ್ರು ತೊಂದರೆ ಆದ್ರೆ ಲ್ಯಾಂಡ್ಲೈನ್ ಸಂಬಂಧಪಟ್ಟಂತೆ ರಿಪೇರಿ ಮಾಡೋದನ್ನ ನೋಡಿರ್ತೀರ. ಆದ್ರೆ ಅಂತಹ ಈ ಮಾಡ್ಯೂಲ್ಗಳು ಏನಿದಾವೆ ಅದನ್ನ ಕದ್ದು, ಅದು ದುಬಾರಿ ಬೆಲೆಯ ಮಾಡ್ಯೂಲ್ಗಳು, ಬರೋಬ್ಬರಿ ಒಂದು ಮಾಡ್ಯೂಲ್ ಬಂದು 1 ಲಕ್ಷ 2 ಲಕ್ಷ ಈ ರೀತಿಯಾಗಿ ಬೆಲೆ ಇರುತ್ತೆ. ಈ ಮಾಡ್ಯೂಲ್ಗಳನ್ನ ಕದಿಯೋದೇ ಇವರ ಕಾಯಕವನ್ನ ಮಾಡ್ಕೊಂಡಿರ್ತಾರೆ. ಇವರು ಉತ್ತರ ಪ್ರದೇಶದಿಂದ ನೇರವಾಗಿ ಫ್ಲೈಟ್ ಅಲ್ಲಿ ಬಂದು ಇಲ್ಲಿ ಬೆಂಗಳೂರಲ್ಲಿ ಹೇಳ್ಕೊಂಡು ನಂತರ ಅದನ್ನ ಕದ್ದು, ಅದರಲ್ಲೂ ಕೂಡ ಈ ಒಂದು ಕದಿಯೋ ಸಲುವಾಗಿ ಸೇಮ್ ಬಿಎಸ್ಎನ್ಎಲ್ ನ ಸಿಬ್ಬಂದಿ ಯಾವ ರೀತಿಯಾಗಿ ಡ್ರೆಸ್ ಮಾಡ್ಕೊಡ್ತಾರೆ, ಒಂದು ವೈಟ್ ಹೆಲ್ಮೆಟ್ ಮತ್ತೆ ಒಂದು ಬ್ಲೂ ಡ್ರೆಸ್ ಏನಿರುತ್ತೆ, ಅವರ ಯೂನಿಫಾರ್ಮ್ ಏನಿರುತ್ತೆ, ಅದೇ ರೀತಿಯಲ್ಲಿ ಯೂನಿಫಾರ್ಮ್ ಅನ್ನ ಹೊಲಿಸ್ಕೊಂಡು ಬಂದು ನಂತರ ಆ ಒಂದು ತಮ್ಮ ಕಟ್ಟರ್ಗಳು ಮತ್ತೆ ಹ್ಯಾಮರ್ ಬಳಸಿ ಆ ಒಂದು ಮಾಡ್ಯೂಲ್ ಗಳನ್ನ ಒಡೆದಾಕಿ ಅಲ್ಲಿ ಕಾಪರ್ ವೈರ್ ಗಳನ್ನ ಕದ್ದು ನಂತರ ಅದನ್ನ ಟ್ರೈನ್ ಮುಖಾಂತರ ಸಾಗಾಟ ಮಾಡ್ತಾ ಇರ್ತಾರೆ. ಈ ಸಂಬಂಧ ಸದಾಶಿವನಗರದಲ್ಲಿ ಜೊತೆಗೆ ಮತ್ತಿಕೆರೆಯಲ್ಲಿ ಸಾಕಷ್ಟು ಕಡೆ ಬೆಂಗಳೂರಿನ ಬಿಎಸ್ಎನ್ಎಲ್ ನ ಒಂದಷ್ಟು ಮಾಡ್ಯೂಲ್ಗಳು ಎಲ್ಲವನ್ನೂ ಕೂಡ ಕದ್ದು ಅವರು ಇನ್ನೂ ಕೂಡ ಅದನ್ನ ಸಾಗಾಟ ಮಾಡಿರ್ಲಿಲ್ಲ. ಅದನ್ನ ಟ್ರೈನ್ ಮುಖಾಂತರ ಸಾಗಾಟ ಮಾಡ್ಬೇಕಾಗಿತ್ತು. ಹೀಗಾಗಿ ಯಾವಾಗ ಪೊಲೀಸರು ಆ ಸಿಸಿಟಿವಿಯನ್ನ ಪರಿಶೀಲನೆ ಮಾಡ್ತಾರೆ, ಈ ಸಿಬ್ಬಂದಿ ಈ ರೀತಿಯಾಗಿ ಮಾಡ್ತಾ ಇದಾರಲ್ಲ ಅನ್ನುವಂತ ಅನುಮಾನ ಬರುತ್ತೆ. ನಂತರ ಆ ಸಿಸಿಟಿವಿಯ ಬೆನ್ನತ್ತಿ ಹೋದಂತ ಸಂದರ್ಭದಲ್ಲಿ ಹ್ಯುಂಡೈ ಕಾರ್ನಲ್ಲಿ ಪ್ರತಿನಿತ್ಯ ಅಲ್ಲಿ ಸುತ್ತಮುತ್ತ ಇರುವಂತ, ಅಂದ್ರೆ ಯಶವಂತಪುರ, ಸದಾಶಿವನಗರ ಈ ರೀತಿ ಸುತ್ತಮುತ್ತ ಇರುವಂತ ಒಂದಷ್ಟು ಬಿಎಸ್ಎನ್ಎಲ್ ಮಾಡ್ಯೂಲ್ಗಳನ್ನ ಕದಿಯೋ ಕೆಲಸ ಮಾಡ್ತಾ ಇರ್ತಾರೆ. ಸಿಸಿಟಿವಿ ಆಧಾರದ ಮೇಲೆ ಆರೋಪಿಗಳನ್ನ ಬಂಧನ ಮಾಡ್ತಾರೆ. ರೆಡ್ ಹ್ಯಾಂಡ್ ಆಗಿ ಅವರು ಟ್ರೈನ್ಗೆ ತುಂಬಿಸಿ ಆ ಮೆಟೀರಿಯಲ್ ಎಲ್ಲ ತೆಗೆದುಕೊಂಡು ಉತ್ತರ ಪ್ರದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಈಗ ಪೊಲೀಸರು ಬಂಧನ ಮಾಡಿರುವಂತದ್ದು. ವಿಚಾರಣೆ ವೇಳೆ ಆರೋಪಿಗಳು ಸಾಕಷ್ಟು ಕಡೆ ಬೇರೆ ಬೇರೆ ರಾಜ್ಯದಲ್ಲಿ ಇದೇ ರೀತಿಯಲ್ಲಿ ಫ್ಲೈಟ್ ಅಲ್ಲಿ ಹೋಗಿ ಕದ್ದು ಮಾರಾಟ ಮಾಡಿರುವಂತದ್ದು ಗೊತ್ತಾಗಿದೆ. ಸದ್ಯಕ್ಕೆ ಯಶವಂತಪುರ ಪೊಲೀಸರು ಮೂವರನ್ನ ಅರೆಸ್ಟ್ ಮಾಡಿ ಸುಮಾರು 7 ಲಕ್ಷದ ಐಟಮ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ವಿಚಾರಣೆ ಮುಂದುವರೆದಿದೆ. ವೀಣಾ, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.